ಇವರಿವನ್ನೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಎಷ್ಟು ಟ್ಯಾನ್ ಆಗಿದೆ ನೋಡಿ, ಫುಲ್ ಟ್ರೆಡಿಷ್ನಲ್ ಲುಕ್ ಬಂದುಬಿಟ್ಟಿದೆ. ಇವಾಗ ಸ್ನಾನ ಆಯಿತು, ಇವಾಗ ಹೊರಟಿದ್ದೀವಿ ಊರಿಗೆ, ಬೆಂಗಳೂರಿಗೆ. ದಿಯಾನ್ ಕರ್ಕೊಂಡಿಲ್ಲ, ದಿಯಾನ್ ಇಲ್ಲೇ ಬಿಟ್ಟಿದ್ದೀನಿ. ಬೆಂಗಳೂರಿಗೆ ಹೋಗ್ತೀನಿ, ಏನಾಗುತ್ತೆ ಏನಿದೆ ವಿಷಯ ಎಲ್ಲ ಹೇಳ್ತೀನಿ ವಿಡಿಯೋದಲ್ಲಿ. ಓಕೆ, ತಿರ್ಗು ಅಮ್ಮ, ಬಾಯ್ ಮಾಡು. ಬದಕ ಹಾಂ, ನಾವು ನಮ್ಮ ಮನೆಯಿಂದ ಫಸ್ಟ್ ಹೊರಟ್ವಿ. ಅಲ್ಲಿಂದ ಹೊರಟು ನಮ್ಮ ತಾಯಿ ಮನೆ ಹತ್ರ ಬಂದೆ. ಅಲ್ಲಿಗೆ ಬಂದು ಅಣ್ಣನ ಅತ್ತಿಗೆನ ಕರ್ಕೊಂಡು ಅವ್ರ ಜೊತೆಲೇ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಅಣ್ಣ ಅತ್ತಿಗೆ ಬಂದುಬಿಟ್ಟು, ಅತ್ತಿಗೆ ಊರು ತಿಪ್ಟೂರು, ಅಲ್ಲಿಗೆ ಹೋಗಿದ್ರು ಅವರು. ಅಣ್ಣ ಅತ್ತಿಗೆ ಅಲ್ಲಿ ಪ್ರೋಗ್ರಾಮ್ ಇತ್ತು ಅಂತ ಅಲ್ಲಿಗೆ ಹೋಗಿದ್ರು. ನಾವು ಬೆಂಗಳೂರಿಗೆ ಬರಬೇಕಿತ್ತು, ಅದಕ್ಕೆ ಒಟ್ಟಿಗೆ ಒಂದೇ ಸರಿ ಬರೋಣ ಅಂತ ಹೇಳ್ಬಿಟ್ಟು ಟ್ರೈನಲ್ಲಿ ಬಂದ್ವಿ. ಇವ್ರು ನೋಡಿ, ಅವ್ರು ನನ್ನ ಅಲ್ಲಿದ್ದಾರಲ್ಲ, ಗ್ಲಾಸ್ ಹಾಕ್ಕೊಂಡಿದ್ದಾರಲ್ಲ, ಅವ್ರದ್ದು 97, ನಂದು 97ನೇ ಸಬ್ಸ್ಕ್ರೈಬರ್. ನಾನೇ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿರೋದು ಅವ್ರ ಹತ್ರ. ನಮ್ಮ ಅಣ್ಣನ ಫ್ರೆಂಡ್ ಅವರು, ನನಗೂ ಅಣ್ಣನೇ. ಓಕೆ, ಡನ್. ನೆಕ್ಸ್ಟ್ ಬರೋದಿದ್ರೆ ನಾವು ಅಲ್ಲಿಂದ ಟ್ರೈನಿಗೆ ಬರೋಣ ಅಂತ ಹೊರಟ್ವಿ. ನಾವು ಇಲ್ಲಿಂದ ನಮ್ಮ ಗಂಡನ ಮನೆಯಿಂದ ಹಸ್ಬೆಂಡ್ ಮನೆಗೆ ಬಂದು, ಅಲ್ಲಿಂದ ನಾ ಇಲ್ಲಿಗೆ ಬಂದು ದಿಯಾನ್ ಕರ್ಕೊಂಡು ಬಂದಿಲ್ಲ. ದಿಯಾ ಮನೇಲೇ ಇದ್ದಾಳೆ, ಅತ್ತೆ ಹತ್ರನೇ ಇದ್ದಾಳೆ. ಆಮೇಲೆ ಟ್ರೈನಿಗೆ ಹತ್ತೋಣ ಅಂತ ಹೇಳ್ಬಿಟ್ಟು ಬಂದ್ವಿ. 6 ಜನ ಇದ್ವಿ ಟೋಟಲ್, 2 ಮಕ್ಕಳು, ನಾವು 4 ಜನ ಇದ್ವಿ. ಆಮೇಲೆ ಅವರು ಅಲ್ಲಿ ಹಾಸನ ಹತ್ರ ಅವ್ರು ಇಳ್ಕೊಂಡ್ರು. ನಾವು ನೆಕ್ಸ್ಟ್ ಮುಂದೆ ಮೆಜೆಸ್ಟಿಕ್ ಇಳ್ಕೊಂಡ್ವಿ. ಚೆನ್ನಾಗಿತ್ತು.
ಓಕೆ, ನಾವು ಬೆಂಗಳೂರಿಗೆ ಬಂದ್ವಿ ಮೆಟ್ರೋದಲ್ಲಿ. ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ಇಲ್ಲಿಗೆ ಮೆಟ್ರೋದಲ್ಲಿ ಬಂದ್ವಿ. ಮೆಟ್ರೋದಿಂದ ಬಂದು ನಾವು ಮೆಟ್ರೋದಲ್ಲೇ ಬೈಕ್ ಪಾರ್ಕಿಂಗ್ ಮಾಡಿಟ್ಟು ಹೋಗಿದ್ವಿ. ನಾನು ಹೋಗ್ಬಿಟ್ಟು 15 ಡೇಸ್ ಆಯಿತು, ಬಟ್ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು 7 ಡೇಸ್ ಆಗಿತ್ತು. 7 ಡೇಸಿಗೆ ಬೈಕ್ ಪಾರ್ಕಿಂಗ್ ಮಾಡಿದ್ದಕ್ಕೆ ಅವ್ರು ತೊಗೊಂಡಿರೋದು 900 ರುಪೀಸ್. ಅಲ್ಲೆಲ್ಲ ಉಳಿಸ್ಕೊಂಡ್ರು. ಟ್ರೈನಿಗೆ ಬಂದು ಬಸ್ಸಿಗೆ ವೇಸ್ಟ್ ಮಾಡಬಾರ್ದು ಅಂತ ಟ್ರೈನಿಗೆ ಬಂದರೆ ಇಲ್ಲಿ ಬಂದು ಎಲ್ಲ ಬೈಕ್ ಪಾರ್ಕಿಂಗ್ಗೆ ಕೊಟ್ವಿ. ಅಲ್ಲಿಂದ ಬಂದು ಮನೇಲಿ ನೋಡಿದ್ರೆ ಮನೇಲಿ ಕತೆ ಏನಾಗಿದೆ ನೋಡಿ. ಎಲ್ಲ ನಾನು ಇಷ್ಟಪಟ್ಟು ನೆಟ್ಟಿರೋ ಗಿಡ ಎಲ್ಲನೂ ಸತ್ತೋಗಿತ್ತು. ನಂಗೆ ಸಖತ್ ತುಂಬ ಬೇಜಾರಾಯಿತು. ನಾನು ಸ್ವಲ್ಪ ಹೊತ್ತು ಅದೇ ನೋಡ್ತಾ ಇದ್ದೆ ನೋಡಿ, ಹೂವೆಲ್ಲ ಆಗಿ ಬದನೇಕಾಯಿ ಆಗಿ ನಂಗೆ ಸಖತ್ ಬೇಜಾರಾಯಿತು. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಇದು ತುಂಬ ಚಿಕ್ಕದಾಗಿತ್ತು ವ್ಲಾಗ್, ಆಯಿತಾ. ತುಂಬ ಲೆಂತಿ ವಿಡಿಯೋಸ್ ಅಲ್ಲ. ನನಗೆ ಅದೇ ಬಂದ ತಕ್ಷಣ ತುಂಬ ಟಯರ್ಡ್ ಆಗಿತ್ತು. ಇದೆಲ್ಲ ನೋಡಿ ಇನ್ನೂ ಜಾಸ್ತಿ ಬೇಜಾರಾಗ್ತಾಯಿತ್ತು. ಏನು ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ. ಆಮೇಲೆ ಹೋಟೆಲ್ಗೆ ಹೋಗ್ಬಿಟ್ಟು ಇಡ್ಲಿ ವಡೆ ತಿಂದ್ಕೊಂಡು ಬಂದು ಮಲ್ಕೊಂಡ್ಬಿಟ್ಟೆ. ನಾನು ಅಷ್ಟು ಸುಸ್ತಾಗಿತ್ತು ನನಗೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.